ಕರ್ನಾಟಕದಲ್ಲಿ ಮತ್ತು ದೇಶದಲ್ಲಿ ಎಲ್ಲ ವ್ಯವಸಾಯವನ್ನ ರೈತರ ಕೈಯಿಂದ ಕಿತ್ಕೊಂಡು ದೊಡ್ಡ ದೊಡ್ಡ ಕಂಪನಿಗಳಿಗೆ ವಹಿಸಿಕೊಡಬೇಕು ಅನ್ನುವಂತ ಈ ದುಷ್ಟ ಜಾಗತೀಕರಣದ ನೀತಿಯನ್ನು ಏನು ಜಾರಿ ಮಾಡ್ತಾ ಇದ್ದಾರೆ, ಅದರಿಂದ ಇವತ್ತು ನಮಗೆ ದೊಡ್ಡ ಸಂಕಷ್ಟ ಉಂಟಾಗಿದೆ. ಬಿಜೆಪಿಗಿಂತ ನಾನು ಭಿನ್ನ ಅಂತೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಇಡೀ ರಾಜ್ಯದಾದ್ಯಂತ ಲಕ್ಷಾಂತರ ಎಕರೆ ಜಮೀನನ್ನ ಬಲವಂತವಾಗಿ ಸ್ವಾಧೀನ ಮಾಡ್ತಾ ಇದ್ದಾರೆ. ಇದೇ ಕಾಂಗ್ರೆಸ್ ಸರ್ಕಾರ ತಂದಂತ ಭೂ ಸ್ವಾಧೀನ ಕಾಯ್ದೆ 2013 ಏನಿದೆ ಅದು ಹೇಳ್ತದೆ, ರೈತರಿಂದ ಬಲವಂತವಾಗಿ ಭೂಮಿಯನ್ನು ಕಿತ್ಕೋಬಾರದು, ರೈತರು ಒಪ್ಪಿದ್ರೆ ಮಾತ್ರ ಭೂಮಿಯನ್ನು ತಗೊಳ್ಬೇಕು, 75% ಜನ ಒಪ್ಪದಿದ್ರೆ ಆ ಜಮೀನನ್ನು ಸ್ವಾಧೀನ ಮಾಡಬಾರ್ದು ಅಂತ. ಆದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆ ಕಾಯ್ದೆಯನ್ನ ಅನುಷ್ಠಾನ ಮಾಡದೇನೆ ಹಿಂದಿನ ಕರಾಳ ಕಾಯ್ದೆಯನ್ನೇ ಇವತ್ತು ಜಾರಿ ಮಾಡಿ ರೈತರ ವಿರುದ್ಧ ಒಂದು ಬಲವಾದಂತ ದಾಳಿ ಮಾಡ್ತಾ ಇದೆ. ಕರ್ನಾಟಕ ಪ್ರಾಂತ ರೈತ ಸಂಘ ನಾವು ಇದನ್ನ ತೀವ್ರವಾಗಿ ಖಂಡನೆ ಮಾಡಿ ಕಳೆದ 2010ರಿಂದ ಹೋರಾಟ ನಡೆಸ್ತಾ ಇದೀವಿ. ಡಿ.ಕೆ. ಶಿವಕುಮಾರ್ ಅವರು ಏನು ಮುಖ್ಯಮಂತ್ರಿ ಆಗಿ ಬಂದ ತಕ್ಷಣವೇ ನಮ್ಮ ಜೊತೆಯಲ್ಲಿ ಮಾತುಕತೆ ನಡೆಸಿ ಇದನ್ನ ನಿಲ್ಲಿಸದೆ ಹೋದ್ರೆ ಖಂಡಿತ ನಾವು ವಿಧಾನಸೌಧವನ್ನ ಮುತ್ತಿಗೆ ಹಾಕಬೇಕು ಅಂತೇಳಿ ತೀರ್ಮಾನ ಮಾಡ್ತಾ ಇದ್ದೀವಿ. ಬರೀ ಸಿದ್ದರಾಮಯ್ಯನವರು ಎಲೆಕ್ಷನ್ ಟೈಮ್ ನಲ್ಲಿ ಬಂದಿದ್ರು ನಮ್ಮ ಹೋರಾಟದ ಸ್ಥಳಕ್ಕೆ. ಬಂದಾಗ ಅವ್ರು ಹೇಳಿದ್ರು, ನಿಮ್ದು ನ್ಯಾಯವಾಗಿದ್ರೆ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ. ಅದು ಕೊಡ್ತೀನಿ ಗ್ರಾಮದಲ್ಲಿ ಬಂದಿದ್ರು. ನಾವು ಅವಾಗಲೂ ಹೇಳಿದ್ವಿ, ಮತ್ತೆ ಒಂದು ಮೀಟಿಂಗು ಕರೆದಿದ್ರು ವಿಧಾನಸಭೆಯಲ್ಲಿ. ಅಲ್ಲಿಯೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ವಿ, ನಮ್ಗೆ 20,000 ಕೋಟಿ ನಷ್ಟ ಆಗಿದೆ ಸರ್ಕಾರದ ನಡೆಯಿಂದ ಅಂತ ನಾವು ಹೇಳಿದ್ವಿ. ಅದು ಯಡಿಯೂರಪ್ಪನವ್ರ ಸರ್ಕಾರದಿಂದ ಆಗಿದೆ ಅಂತ ಹೇಳಿದ್ರು. ನೀವು ತಿದ್ದುಪಡಿ ಮಾಡಿಕೊಡ್ರಿ ಅಂತ ಕೇಳಿದ್ವಿ. ಅವರು ತಿದ್ದುಪಡಿ ಮಾಡಿಕೊಡ್ಲಿಲ್ಲ. ಯಡಿಯೂರಪ್ಪನವ್ರ ಸರ್ಕಾರ, ಅದೇ ರೀತಿಯಲ್ಲಿ ಕುಮಾರಸ್ವಾಮಿ ಅವರ ಸರ್ಕಾರ, ಸಿದ್ದರಾಮಯ್ಯನವರು 2 ಸರ್ಕಾರ ಬಂದರೂ ಕೂಡ ಇವತ್ತು ರೈತರಿಗೆ ಪರಿಹಾರ ಸಿಗ್ಲಿಲ್ಲ. ಆದ್ರಿಂದ ಈ ಎಲ್ಲಾ ಸರ್ಕಾರಗಳ ನೀತಿ ಒಂದೇ, ಏನಂತ ಹೇಳಿದ್ರೆ ರೈತರ ಕೈಯಿಂದ ಜಮೀನುಗಳನ್ನ ಕಿತ್ಕೊಳ್ಳೋದು, ಕಾರ್ಪೊರೇಟ್ ಸಂಸ್ಥೆಗಳಿಗೆ ವರ್ಗಾವಣೆ ಮಾಡೋದು. ಈ ನೀತಿಯನ್ನೇ ನಾವು ವಿರೋಧ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೀವಿ. ಖಂಡಿತ ಒಂದು ಬಲವಾದ ಚಳವಳಿಯನ್ನ ಕಟ್ಟುತ್ತೆ. ಹಿಂದೆ ಇತ್ತು, ಹಿಂದೆ ರೈತರಿಗೆಲ್ಲ ಈ ದೇಶಕ್ಕೆ ಬೇಕಾದಂತ ಆಹಾರ ಧಾನ್ಯ ಬೆಳಕೊಡ್ತಾರೆ ಅಂತ ಹೇಳಿ ಜೈ ಕಿಸಾನ್ ಅಂತ ಹೇಳಿದ್ರು, ಇನ್ನೊಂದು ಕಡೆ ಜೈ ಜವಾನ್ ಅಂತ ಹೇಳಿ ಸೈನಿಕರಿಗೆ ಹೇಳಿದ್ರು, ಅನ್ನದಾತ ಅಂತ ಕರೆದ್ರು. ಇವತ್ತು ಯಾವ ಅನ್ನದಾತ ಇಲ್ಲ, ಯಾವ ಜೈ ಕಿಸಾನ್ ಇಲ್ಲ. ಈಗ ಜೈ ಮಲ್ಟಿನ್ಯಾಷನಲ್ ಕಂಪನಿ ಅಂತ ಹೇಳಿ ಹೇಳಿ ಹೊರಟಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.